ರಾಜ್ಯದ ಕೈಪಾಳ್ಯದಲ್ಲಿ ಪಟ್ಟದ ಫೈಟ್ ತಾರಕಕ್ಕೇರ್ತಾ ಇದೆ. ಇದರ ಮಧ್ಯದಲ್ಲಿ ಕುತೂಹಲ ಕೆರಳಿಸ್ತಾ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ದೆಹಲಿ ಟ್ರಿಪ್. ಪಟ್ಟದ ಫೈಟ್ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ದೌಡಾಯಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ದೆಹಲಿಗೆ ಡಿಕೆ ಶಿವಕುಮಾರ್ ತೆರಳಲಿದ್ದಾರೆ. ದೆಹಲಿಯ ಸ್ನೇಹಿತರೊಬ್ಬರ ಮನೆಯಲ್ಲಿ ಮದುವೆ ಇದೆ, ಹಾಗಾಗಿ ಮದುವೆಯ ಸಂಬಂಧ ದೆಹಲಿಗೆ ಹೋಗ್ತಿದ್ದೀನಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿರೋದು. ನಾಡಿದ್ದು ದೆಹಲಿಯಲ್ಲಿ ವೋಟ್ ಚೋರಿ ಸಭೆ ಇದೆ, ಹಾಗಾಗಿ ಆ ಸಭೆಗೂ ಕೂಡ ಎಲ್ಲ ನಾಯಕರು ಬರ್ತಾರೆ. ನಾನು ಕೂಡ ಆ ಸಭೆಗೆ ಭಾಗಿಯಾಗ್ತೀನಿ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲವೂ ಕೂಡ ಅಂದುಕೊಂಡಂತಾಗ್ತಾ ಇಲ್ಲ. ಕಲ್ಪನೆಗೂ ಮೀರಿದಂತೆ ಕಾಂಗ್ರೆಸ್ ಪಾಳ್ಯದಲ್ಲಿ ಕೆಲವೊಂದಷ್ಟು ಬದಲಾವಣೆಗಳು ಬೆಳವಣಿಗೆಗಳು ಆಗ್ತಾ ಇದೆ. ಒಂದು ಕಡೆ ಕೆಸಿ ವೇಣುಗೋಪಾಲ್ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಕಡೆ ಭೇಟಿಯಾಗಿದ್ದಾರೆ, ಮತ್ತೊಂದು ಕಡೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಸೌಂಡ್ ಮಾಡ್ತಾ ಇತ್ತು. ಇದೆಲ್ಲದರ ಮಧ್ಯೆ ಡಿಕೆ ಶಿವಕುಮಾರ್ ಅವರು ಯಾರು ಕೂಡ ಯೋಚನೆನೂ ಮಾಡಿರಲಿಲ್ಲ. ಎಲ್ಲೋ ಒಂದು ಕಡೆ ಕೆಸಿ ವೇಣುಗೋಪಾಲ್ ಅವರು ಬರ್ತಾ ಇದ್ದಾರೆ, ಸಂದೇಶವನ್ನ ಹೊತ್ತು ತಂದಿದ್ದಾರ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಅಂತ ಎಲ್ಲ ಅಂದುಕೊಳ್ಳುವಷ್ಟರಲ್ಲೇ ಈಗ ದಿಢೀರ್ ಅಂತ ದೆಹಲಿಗೆ ಹೋಗ್ತಾ ಇದ್ದಾರೆ. ಜೊತೆಗೆ ದೆಹಲಿಯ ಸ್ನೇಹಿತರೊಬ್ಬರ ಮದುವೆಗೆ ಭಾಗಿಯಾಗೋದಕ್ಕೆ ಹೋಗ್ತಾ ಇದ್ದೀನಿ. ಜೊತೆಗೆ ನಾಡಿದ್ದು ದೆಹಲಿಯಲ್ಲಿ ವೋಟ್ ಚೋರಿ ಸಭೆ ಇದೆ, ಸಭೆಗೆ ಭೇಟಿ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ರಹಸ್ಯವನ್ನ ಬಿಟ್ಕೊಡ್ತಾ ಇಲ್ಲ. ಒಂದು ಕಡೆ ಈ ಹಿಂದೆ ಸಿಎಂ ಆಗಬೇಕು ಅನ್ನುವಂಥ ಆಸೆ ಆಕಾಂಕ್ಷೆಯನ್ನ ಇಟ್ಕೊಂಡು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದವರು ಎರಡೆರಡು ಟೀಮ್ ಮಾಡಿಕೊಂಡು ದೆಹಲಿಗೆ ಹೋಗಿ ಬಂದಿದ್ದಾಯ್ತು, ಅದು ಕೂಡ ಬರಿಗೈನಲ್ಲಿ. ಯಾಕಂದ್ರೆ ಅವತ್ತಿನ ದಿನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಬೆಂಗಳೂರಿಗೆ ಬಂದಿದ್ರು. ಇನ್ನೊಂದು ಕಡೆ ರಾಹುಲ್ ಗಾಂಧಿ ಅವರು ಫಾರಿನ್ ಟ್ರಿಪ್ ಹೋಗಿದ್ರು, ಹಾಗಾಗಿ ಅಲ್ಲೂ ಕೂಡ ಹೈಕಮಾಂಡ್ ಎಲ್ಲೋ ಒಂದು ಕಡೆ ಸಿಕ್ಕಿರಲಿಲ್ಲ. ಸೋನಿಯಾ ಗಾಂಧಿ ಅವರನ್ನ ಕೂಡ ಕ್ರಾಂತಿಯ ವಿಚಾರವಾಗಿ ಅಥವಾ ಪಟ್ಟದ ವಿಚಾರವಾಗಿ ನೀವೇ ಡಿಸಿಷನ್ ಅನ್ನ ತೆಗೆದುಕೊಳ್ಬೇಕು ಅನ್ನೋದಾ ಕೂಡ ಹೇಳಿದ್ರು. ಈಗ ಡೇರ್ ಡೆವಿಲ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಸಡನ್ ಆಗಿ ಹೋಗ್ತಾ ಇರೋದು ಯಾವ ಕಾರಣಕ್ಕೆ? ಅದು ಕೂಡ ರಾಜ್ಯದಲ್ಲಿ ಈಗ ಕೆಸಿ ವೇಣುಗೋಪಾಲ್ ಅವರು ಬಂದಿದ್ದಾರೆ. ಅದ್ರ ಮಧ್ಯದಲ್ಲಿ ಡಿಕೆ ಶಿವಕುಮಾರ್ ಅವರು ತರಾತುರಿಯಲ್ಲೂ ಹೋಗ್ತಿರೋದು ಯಾಕೆ ಅನ್ನೋದು ಪ್ರಶ್ನಾತೀತವಾಗಿ ಕಾಡ್ತಾ ಇದೆ. ಜೊತೆಗೆ ಸಭೆಯಲ್ಲಿ ಎಲ್ಲಾ ನಾಯಕರು ಭಾಗಿಯಾಗ್ತಾ ಇದ್ದಾರೆ ವೋಟ್ ಚೋರಿಯ ನಿಮಿತ್ತ, ಹಾಗಾಗಿ ನಾನು ಹೋಗ್ತಾ ಇದ್ದೀನಿ ಅಂತ ಮಾಧ್ಯಮದವರೊಂದಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ. ನನಗೊಂದು ಖಾಸಗಿ ಮದುವೆ ಇದೆ ಇವತ್ತು ಸಾಯಂಕಾಲ. ನನ್ನ ಯಾರೊಬ್ರು ಆಪ್ತ ಸ್ನೇಹಿತರು IAS ಆಫೀಸರ್ ಅವರ ಮಗಂದು ಮದುವೆ ಇದೆ, ಹೋಗ್ತಾ ಇದ್ದೀನಿ. ಒಂದು ಎರಡನೇದು 14ನೇ ತಾರೀಕು ವೋಟ್ ಚೋರಿ ವಿಚಾರದಲ್ಲಿ ರಾಮಲೀಲಾ ಮೈದಾನದಲ್ಲಿ ಒಂದು ದೊಡ್ಡ ಸಭೆ ಇದೆ. ಆ ಸಭೆಗೆ ನಮ್ಮ ರಾಜ್ಯದಿಂದ ಪ್ರತಿ ಒಂದು ಜಿಲ್ಲೆಯಲ್ಲೂ ಕೂಡ 300 ಜನ ಕರ್ಕೊಳ್ಬೇಕು ಅಂತ ಹೇಳಿ ನಾನು ಎಲ್ಲ ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಹೇಳಿದ್ದೀನಿ, ನಮ್ಮೆಲ್ಲ MLAಗಳು ತಿಳಿಸಿದ್ದೀನಿ. ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಆ ಜಿಲ್ಲೆಯ 300 ಜನ ಕಾರ್ಯಕರ್ತರನ್ನ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ವೇಣುಗೋಪಾಲ್ ಅವರು ಭೇಟಿಯಾಗಿದ್ದಾರೆ. ಈ ವಿಚಾರದ ಸಂಬಂಧ ಕೂಡ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹಾಗೆ ವೇಣುಗೋಪಾಲ್ ಅವರು ಭೇಟಿ ನೀಡಿದ ವಿಚಾರದ ಸಂಬಂಧ ಸಿಎಂ ಹಾಗೆ ವೇಣುಗೋಪಾಲ್ ಭೇಟಿಯಾಗಿದ್ದು ಸಂತೋಷ. ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿದ್ರೆ ತಪ್ಪೇನು ಅಂತ ಪ್ರಶ್ನೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಜೊತೆಗೆ ರಾಹುಲ್ ಗಾಂಧಿ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ರೆ ಏನ್ ತಪ್ಪಾಗತ್ತೆ, ನಾವೆಲ್ಲರೂ ಕೂಡ ಒಂದೇ ಕುಟುಂಬ ಇದ್ದಂತೆ ಅಂತ ಡಿಕೆ ಶಿವಕುಮಾರ್ ಅವರು ತಮ್ಮ ಪಕ್ಷದ ನಾಯಕರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಅಭಿಮಾನಿಗಳು ನನ್ನ ಪರವಾಗಿ ಘೋಷಣೆಯನ್ನ ಕೂಗಿರಬಹುದು, ರಾಜಕೀಯದಲ್ಲಿ ಎಲ್ಲಾ ತರಹದ ಜೈಕಾರ ಧಿಕ್ಕಾರ ಅನ್ನೋದು ಇದ್ದೇ ಇರುತ್ತೆ ಅಂತ ಬೆಂಗಳೂರಿನಲ್ಲಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತು ಬೆಳಗ್ಗೆ ಕೆಸಿ ವೇಣುಗೋಪಾಲ್ ಅವರು ಮಂಗಳೂರಿಗೆ ಇಳಿತಾ ಇದ್ದಂತೆ ಅಲ್ಲಿ ನೆರೆದಿದ್ದಂತಹ ಕಾರ್ಯಕರ್ತರು ಸೇರಿದಂತೆ ಮಿಥುನ್ ರೈ ಅವರು ಕೂಡ ಅವರ ಬೆಂಬಲಿಗರು ಜೈ ಡಿಕೆ ಶಿವಕುಮಾರ್ ಅವರು ಮುಂದಿನ ಸಿಎಂ ಅವರೇ ಆಗಿರಬೇಕು ಅನ್ನುವಂತಹ ಕೆಲವೊಂದಷ್ಟು ಜಯ ಘೋಷವಾಕ್ಯಗಳನ್ನ ಕೂಗ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ರಿಪ್ಲೈ ಕೊಡುವಂತಹ ರೆಸ್ಪಾಂಡ್ ಮಾಡುವಂತಹ ಕೆಲಸವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ವೇಣುಗೋಪಾಲ್ ಅವರು ಬಂದು ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಭೇಟಿಯಾಗಿರೋದು ಎಲ್ಲೋ ಒಂದು ಕಡೆ ಇರಿಸು ಮುರಿಸು ಗೊಂದಲ ಕಾರಣ ಆಯ್ತಾ ಗೊತ್ತಿಲ್ಲ. ಯಾಕಂದ್ರೆ ಈ ಹಿಂದೆ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಸುಮಾರು 20 ನಿಮಿಷಗಳ ಕಾಲ ದೂರವಾಣಿಯಲ್ಲಿ ಹಾಗೆ ನೇರವಾಗಿ ಮೀಟ್ ಮಾಡಿ ಅವರ ನಿವಾಸದಲ್ಲಿ ಮಾತನಾಡಿದ್ರು. ಅದಾದ ಮೇಲೆ ಡಿಕೆ ಶಿವಕುಮಾರ್ ಅವರು ನಿವಾಸದಿಂದ ಹೊರಗಡೆ ಬಂದಿರಲಿಲ್ಲ. ನಂತರದಲ್ಲಿ ದೆಹಲಿಗೆ ಹೋಗುವಂತಹ ಸಂದರ್ಭದಲ್ಲಿ ಕಾರ್ನಲ್ಲಿ ಏರ್ಪೋರ್ಟ್ಗೆ ಹೋಗುವಂತಹ ಸಮಯದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮೀಟ್ ಮಾಡಿ ಮಾತನಾಡಿದ್ರು. ಹಾಗಾಗಿ ಎಲ್ಲೋ ಒಂದ್ ಕಡೆ ನನ್ನೂ ಕೂಡ ಸಭೆಗೆ ಕರೀಲಿಲ್ಲ ಅನ್ನುವಂತ ಕಾರಣಕ್ಕೂ ಅಥವಾ ಹೈಕಮಾಂಡ್ ನಿಂದ
ಯಾವುದಾದ್ರೂ ಸಂದೇಶ ಹೊತ್ತು ತಂದು ನನಗೆ ಹೇಳ್ದೆ ಕೇವಲ ಸಿಎಂ ಸಿದ್ದರಾಮಯ್ಯವರ ಜೊತೆ ಮಾತ್ರ ಮಾತನಾಡಿದ್ದಾರೆ ಅನ್ನುವಂಥ ಬೇಸರಕ್ಕೋ ಗೊತ್ತಿಲ್ಲ, ದೆಹಲಿಗೆ ಈಗಾಗಲೇ ದೌಡಾಯಿಸ್ತಿದ್ದಾರೆ. ಇದರ ಮಧ್ಯದಲ್ಲಿ ಎಲ್ಲರೂ ಕೂಡ ನಾವೆಲ್ಲ ಒಂದೇ ಕುಟುಂಬದವರಿದ್ದಂತೆ ಅಭಿಮಾನಿಗಳು ಘೋಷಣೆಯನ್ನ ಕೂಗ್ತಾರೆ. ಒಂದು ಕಡೆ ಜೈಕಾರ ಕೂಗಿದ್ರೆ ಮತ್ತೊಂದು ಕಡೆ ಧಿಕ್ಕಾರ ಕೂಗೋದೆಲ್ಲ ಸಹಜ ಅಲ್ವಾ ರಾಜಕೀಯದಲ್ಲಿ ಅಂತ ಮಾಧ್ಯಮದ ಮುಂದೆ ಬೆಂಗಳೂರಿನಲ್ಲಿ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಹಳ ಸಂತೋಷ. ವೇಣುಗೋಪಾಲ್ ಸಿಎಂ ಭೇಟಿ ಮಾಡೋದು ತಪ್ಪೇನಿದೆ, ರಾಹುಲ್ ಗಾಂಧಿ ಭೇಟಿ ಮಾಡೋದು ತಪ್ಪೇನಿದೆ, ಖರ್ಗೆ ಸಾಹೇಬ್ ಭೇಟಿ ಮಾಡೋದು ನಾವೇ ಫ್ಯಾಮಿಲಿ ಅಫೇರ್. ಅವರೆಲ್ಲರೂ ಮಾತಾಡ್ತಾರೆ, ಪಕ್ಷದ ಏನೇ ವಿಚಾರ ಸಿಎಂ ಅವರು ಹೋದ ಸಂದರ್ಭದಲ್ಲಿ ಪೂರ್ಣಾವಧಿ ಸಿಎಂ ಘೋಷಣೆ ಎರಡೂ ಆಗಿದೆ. ಈಗ ಅವೆಲ್ಲ ಕೆಲವು ಅಭಿಮಾನಿಗಳು ಮಾತಾಡ್ತಾರೆ. ಅದಕ್ಕೆಲ್ಲ ಯಾಕೆ ರಾಜಕಾರಣದಲ್ಲಿ ಎಲ್ಲ ತರದ ಜೈಕಾರಗಳು, ಧಿಕ್ಕಾರಗಳು, ಅಭಿಮಾನದ ಮಾತುಗಳು ಎಲ್ಲ ಕೂಡ ಆಗಿರ್ತವೆ. ಅದಕ್ಕೆಲ್ಲ ನಾವು ತಲೆ Today I am going to Delhi for a private marriage.